ಖಂಡಿತ. ಯಾಕಂದರೆ ಈಗ ನಾವು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ನಾವು ಕೂಡ ಮನುಷ್ಯರೇ. ನಮಗೂ ಮೂಲಭೂತ ಸೌಕರ್ಯ ಅವಶ್ಯಕತೆ ಇದೆ. ನೀರು ಬಹಳ ಮೂಲಭೂತವಾಗಿರ್ತಕ್ಕಂಥ ಅಂಶ. ನೀರು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಅವನು ಬದುಕಿರಬೇಕಾದ್ರೆ ಕುಡಿಯೋದಕ್ಕೂ ಬೇಕು, ಮತ್ತು ಇತರೆ ಎಲ್ಲ ಬೇರೆ ಬೇರೆ ಚಟುವಟಿಕೆಗಳು ಬೇಕಾಗಿದೆ. ಹಾಗಾಗಿ ಮೊದಲು ಯಾವುದೇ ರಾಜ್ಯದವರಾಗಲಿ, ಯಾವುದೇ ಪ್ರದೇಶದವರಾಗಿರಲಿ, ಮೊದಲು ತಮಗೆ ಸೆಲ್ಫ್ ಸಫಿಷಿಯೆಂಟ್ ಇದ್ದುಕೊಂಡು ತಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನಂತರ ಬೇರೆಯವ್ರು ಕೊಡಬೇಕಾ ಇಲ್ಲ ಅಂತ ತೀರ್ಮಾನ ಮಾಡೋದು. ಹಾಗಾಗಿ ನಮಗೆ ಕಡಿಮೆ ಇದ್ದ ಸಂದರ್ಭದಲ್ಲಿ ಬೇರೆ ರಾಜ್ಯಗಳಿಗೆ ಕೊಡಬೇಕನ್ನುವ ಪ್ರಶ್ನೆ ಉದ್ಭವಿಸೋದೇ ಇಲ್ಲ. ಯಾಕಂದರೆ ಈಗ ನಮಗೆ ಅವರು ಕೊಟ್ಬಿಟ್ಟು ಇಲ್ಲಿ ನಾವು ನೀರು ಕುಡಿಯೋದೇ ಸಾಯಕ್ಕಾಗುತ್ತಾ? ಅವರು ಕೊಟ್ಬಿಟ್ಟು ನಮ್ಮ ರೈತರು ಬೆಳೆ ಬೆಳೆಯೋಕ್ಕಾಗದೆ ಸಾಯಕ್ಕಾಗುತ್ತಾ? ಹಾಗಾಗಿ ಮೊದಲು ರಾಜ್ಯ ಸರ್ಕಾರ ನಮ್ಮ ರೈತರಿಗೆ ಆದ್ಯತೆಯನ್ನು ಕೊಡಬೇಕು. ನಮ್ಮ ರೈತರಿಗೆ ನಮ್ಮ ಇಲ್ಲಿ ಕುಡಿಯುವ ನೀರು ಮತ್ತು ಕೃಷಿಗೆ ಮತ್ತು ಇತರೆ ಏನೇನಕ್ಕೆ ಬೇಕಾಗಿದೆ ಅದೆಲ್ಲಕ್ಕೂ ಸಫಿಷಿಯೆಂಟ್ ಇದ್ದುಕೊಂಡು ನಿಮಗೆ ಇದೇ ಆವಾಗ ನೀವು ಬೇರೆ ರಾಜ್ಯದ ಮೇಲೆ ಕರುಣೆ ತೋರಿಸ್ಬೇಕಂದ್ರೆ ತೋರಿಸ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನಮಗೆ ಸಾಕಾದಷ್ಟು ಅಥವಾ ಬೇಕಾದಷ್ಟು ಇಲ್ಲದೇ ನಾವು ಹಿಂಗೆ ಉಪವಾಸ ಮಲ್ಕೊಂಡ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ನಾವು ಒಳ್ಳೇದು ಮಾಡಬೇಕಂತ ಹೋಗುವಂಥದ್ದು ತಪ್ಪು. ಅದು ಕಾನೂನನ್ನು ಮೀರಿರ್ತಕ್ಕಂಥ, ಯಾಕಂದರೆ ಮಾನವೀಯತೆ, ಕಾನೂನು ಮೀರಿರ್ತಕ್ಕಂಥ ಮಾನವೀಯತೆ. ಮೊದಲು ನಿಮ್ಮ ಮನೆಯನ್ನು ರಕ್ಷಿಸಿಕೊಳ್ಳೋದು ಮೊದಲು ನಿಮ್ಮ ಆದ್ಯತೆ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜೊತೆಲಿರ್ತಕ್ಕಂಥವ್ರನ್ನ ಅವ್ರಿಗೆ ಮೂಲಭೂತವಾಗಿ ಏನು ಬೇಕೋ ಅದನ್ನು ಕೊಡುವಂಥದ್ದು ನಿಮ್ಮ ಆದ್ಯತೆ. ಹಾಗಾಗಿ ರಾಜ್ಯ ಸರ್ಕಾರದ ಮೊದಲ ಆದ್ಯತೆ ಕನ್ನಡಿಗರಾಗಬೇಕು. ರಾಜ್ಯ ಸರ್ಕಾರದ ಮೊದಲ ಆದ್ಯತೆ ಕನ್ನಡದ ರೈತರಾಗಬೇಕು. ಕರ್ನಾಟಕದ ಸರ್ಕಾರದ ಮೊದಲ ಆದ್ಯತೆ ಕನ್ನಡಿಗರ ಕುಡಿಯುವ ನೀರಾಗಬೇಕು. ಅದರ ನಂತರ ಬೇಕಾದ್ರೆ ಕೊಟ್ಕೊಳ್ಳಿ. ಈಗ ಬರಲಿ, ಚರ್ಚೆ ಮಾಡಲಿ, ಅದನ್ನು ತಪ್ಪೇನಿದೆ. ಈಗ ಆತನು ಬರಲಿ, ಇಲ್ಲಿರ್ತಕ್ಕಂಥ ರಿಯಾಲಿಟಿ, ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಲಿ. ಮತ್ತು ಸಹಜವಾಗಿ ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಮಾತಾಡೋದು ಒಳ್ಳೆಯದು. ಯಾಕಂದರೆ ನಾವು ಎಲ್ಲವನ್ನೂ ಕೂಡ ಜಗಳದ ಮುಖಾಂತರ ಪರಿಹರಿಸ್ಕೊಳ್ಳೋಕ್ಕಾಗಲ್ಲ, ಮಾತಿನ ಮುಖಾಂತರ. ಮತ್ತು ಅವ್ರಿಗೆ ಗ್ರೌಂಡ್ ರಿಯಾಲಿಟಿನ ತೋರಿಸಿದಾಗ ಅವರು ಕನ್ವಿನ್ಸ್ ಆಗಬಹುದೇನೋ. ಭೇಟಿಯಾಗೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಅದು ಭಾರತ ಇದು. ಹಾಗಾಗಿ ಭಾರತ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇವತ್ತು ರಾಜ್ಯಗಳಿದ್ದಾವೆ. ರಾಜ್ಯಗಳು ಕೂಡ ಪ್ರತಿಯೊಬ್ಬ ರಾಜ್ಯದ ರಾಜಕಾರಣಿಗಳು ಅಥವಾ ಮುಖ್ಯಮಂತ್ರಿಗಳು ಭೇಟಿಯಾಗಿ ಮಾತಾಡೋದು ಬರೀ ಕಾವೇರಿ ಅಲ್ಲ, ಅದ್ರ ಜೊತೆಗೆ ಬೇರೆ ಇನ್ನೂ ಏನಾದರೂ ರಾಜ್ಯಗಳ ನಡುವೆ ನಾವೇನಾದರೂ ಬೆಳೆಸುವಂಥ, ಅಭಿವೃದ್ಧಿಪಡಿಸುವಂಥ ಏನಾದರೂ ಆಗ್ಬೋದು. ಸರ್, ಇವಾಗ ತಮಿಳುನಾಡಲ್ಲಿ ನೀರಿನ ಕುಡಿಯೋ ನೀರು 40% ಇದೆ, ಕರ್ನಾಟಕದಲ್ಲಿ 20% ಇದೆ. ಆದರೂ ತಮಿಳುನಾಡವರು ಕುಡಿಯೋ ನೀರು ಕೇಳ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಸರ್? ಅಲ್ಲ, ಅದನ್ನೇ ಹೇಳ್ತಾ ಇರೋದು ನಾನು. ಯಾರಿಗೇ ಆಗಲಿ ಸಿಗುತ್ತೆ ಅಂದರೆ ಬಿಡ್ತಾರ? ಸಹಜ ಕೇಳ್ತಾರೆ ಅವರು. ಆಮೇಲೆ ಯಾಕಂದರೆ ಈಗ ಇನ್ನೊಂದು ಬಹಳ ಮುಖ್ಯವಾಗಿ ಸರ್ಕಾರ ಅಂದರೆ ಒಂದು ರಾಜಕೀಯ ಪಕ್ಷ, ಸರ್ಕಾರ ಅಂದರೆ ಅಧಿಕಾರ. ಹಾಗಾಗಿ ಅವರು ಸಹಜವಾಗಿ ಜನರು ಕೇಳದ ಸಂದರ್ಭದಲ್ಲಿ ಅವರು ಅಲ್ಲಿ 40% ನಮಗಿದೆ, ಅವ್ರು 20% ಇದೆ, ಲಾಜಿಕ್ ಮಾತಾಡೋಕ್ಕಾಗಲ್ಲ. ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಏನಾರು ಹಂಗೆ ಅಂದುಬಿಟ್ರೆ ಹೌದಾ ನೀನು ನಮ್ಮ ಪರ ಇಲ್ಲ, ಫಸ್ಟ್ ನಡಿ ಮನೆಗೆ ಅಂತಾರೆ. ಹಾಗಾಗಿ ಜನರು ನ್ಯಾಯಯುತವಾಗಿ ಕೇಳ್ತಾ ಇದ್ದಾರೋ ಅನ್ಯಾಯವಾಗಿ ಕೇಳ್ತಾರೆ ಅನ್ನೋದು ರಾಜಕಾರಣಿಗೆ ಗೊತ್ತಾಗಲ್ಲ. ಆದರೆ ನಾನು ಮೊದಲೇ ಹೇಳಿದಾಗೆ ಮಾನವೀಯತೆಯನ್ನು ಇಟ್ಕೊಂಡು ನೋಡಬೇಕಾಗ್ತದೆ. ಕನ್ನಡಿಗರ ನಮ್ಮ ಬದುಕು, ನಮ್ಮ ಜನರ ಕಷ್ಟ ನಷ್ಟಗಳನ್ನು ಕೂಡ ನೋಡಿಕೊಂಡು ಸರ್ಕಾರ ತೀರ್ಮಾನ